ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ಒಂದು ಆ್ಯಕ್ಷನ್ ಕ್ಯಾಮೆರಾ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಇದು ಫಿಟ್ಸ್ಪಾರ್ಕ್ ಕಂಪನಿದು ಫಿಟ್ಸ್ಪಾರ್ಕ್ ಈಗಿಲ್ i2 ಮಾಡಲ್. ಇದು i12 ಮಾಡಲ್ಲು. ಇನ್ನು ಬಾಕ್ಸ್ ಮೇಲೆ ನೋಡಿಕೊಂಡ್ರೆ 4K ಅಲ್ಟ್ರಾ HD 30 FPS ನೇಟಿವ್ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇದರ ಫೀಚರ್ಸ್ ನೋಡಿಕೊಂಡ್ರೆ ಬೆಸ್ಟ್ ಕ್ವಾಲಿಟಿ 2 ಇಂಚಸ್ IPS HD ಸ್ಕ್ರೀನ್ ಅಂತ ಇದೆ. ಸಪೋರ್ಟ್ಸ್ Type-C ಎಕ್ಸ್ಟರ್ನಲ್ ಮೈಕ್ ಅಂತ ಇದೆ. ಫಸ್ಟ್ ಆ್ಯಕ್ಷನ್ ಕ್ಯಾಮೆರಾ ವಿತ್ ಫ್ಲ್ಯಾಶ್, 6 ಆಕ್ಸಿಸ್ ಜೈರೋಸ್ಕೋಪ್, ಹೈಪರ್ ಸ್ಮೂತ್ ಆ್ಯಂಟಿ ಶೇಕ್ ಅಂತ, ಮತ್ತು ವೈರ್ಲೆಸ್ ರಿಮೋಟ್ ಕಂಟ್ರೋಲು, ವಿಂಡ್ ನಾಯ್ಸ್ ರಿಡಕ್ಷನ್ನು, ಫುಲ್ ಫ್ರೇಮ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅಂತೆ. ಈ ಬಾಕ್ಸ್ ಮೇಲೆ ಏನು ಕೊಟ್ಟಿದ್ದಾರಲ್ವ, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಬಟ್ ಒಳಗಡೆ ಏನಿದೆ ಅಂತ ನಾವು ನೋಡಿದ್ರೇ ಗೊತ್ತಾಗೋದು. ಮತ್ತು ಈ ಸೈಡಲ್ಲಿ ನೋಡಿಕೊಂಡ್ರೆ ಫ್ಲ್ಯಾಶ್ ಲೈಟು, Type-C ಪೋರ್ಟು, 6 ಆಕ್ಸಿಸ್ ಜೈರೋ, EIS, ಅಲ್ಟ್ರಾ HD 4K, ವಿಂಡ್ ನಾಯ್ಸ್ ರಿಡಕ್ಷನ್ನು, 20 ಮೆಗಾ ಪಿಕ್ಸೆಲ್ ಅಂತೆ ಸೆನ್ಸರು, 99 ಫೀಟ್ವರೆಗೂ ಅಂಡರ್ ವಾಟರ್ ಪ್ರೂಫಿಂಗ್ ಇದೆ, 170 ಡಿಗ್ರಿ ಕವರ್ ಮಾಡುತ್ತೆ, ಎಕ್ಸ್ಟರ್ನಲ್ Type-C ಮೈಕ್ ಸಪೋರ್ಟ್ ಮಾಡುತ್ತೆ, ಒಂದು ರಿಮೋಟ್ ಕಂಟ್ರೋಲ್ ಕೂಡ ಇದೆ. ಇನ್ನು ಬ್ಯಾಕ್ ಸೈಡ್ ನೋಡಿಕೊಂಡ್ರೆ 2.4 GHz ವೈರ್ಲೆಸ್ ಕನೆಕ್ಷನ್ ಇದೆ, ಅದೇ ರಿಮೋಟು, ಮತ್ತು 1350 mAh 3.7 ವೋಲ್ಟು ಬ್ಯಾಟ್ರಿ ಇದೆ. ಇದು ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ. ಈಗ ನಿಮ್ಮ ಮುಂದೆ ಒಂದು ಸರಿ ಓಪನ್ ಮಾಡ್ತೀನಿ. ಓಪನ್ ಮಾಡ್ತಿದ್ದಂಗೆ ನೋಡಿ ನಿಮಗೆ ಈ ಥರ ಒಂದು ಕೆಮೆರಾ ಸಿಗುತ್ತೆ. ಈ ಕೆಮೆರಾ ಇಲ್ಲಿ ಒಂದು ರಿಮೋಟ್ ಕೂಡ ಕೊಟ್ಟಿದ್ದಾರೆ. ರಿಮೋಟು ನಾರ್ಮಲ್ ಲೋಕಲ್ ಚೈನಾ ರಿಮೋಟ್ ಬರುತ್ತಲ್ವ, ಸೇಮು. ಕೋರ್ಸ್ ಇದು ಪ್ರಾಡಕ್ಟ್ ಕೂಡ ಅದೇ ಅಂದ್ಕೊಳ್ಳಿ, ಅದು ಬೇರೆ ವಿಷಯ. ಕೆಮೆರಾ ಈ ಥರ ಇದೆ. ಇದು ವಾಟರ್ ಪ್ರೂಫ್ ಕೇಸ್ ಒಳಗಡೆ ಕೆಮೆರಾ ಈ ಥರ ಇದೆ. ಸೊ ನೀವು ನೋಡ್ಬೋದು ಫಿಟ್ಸ್ಪಾರ್ಕ್ ಅಂತ ಇದ್ರ ಮೇಲೆ ಫಿಟ್ಸ್ಪಾರ್ಕ್ ರಿಯಲ್ 4K ಅಂತ ಮೆನ್ಷನ್ ಮಾಡಿದ್ದಾರೆ. ಈ ಲೆನ್ಸು ಸ್ಕ್ವಯರ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಲೆನ್ಸು ರೌಂಡೇ ಇರೋದು, ಅದರ ಇದು ಪ್ರೊಜೆಕ್ಷನ್ ಮಾತ್ರ ಸ್ಕ್ವಯರ್ ಕೊಟ್ಟಿದ್ದಾರೆ, ಲೈಕ್ ಗೋಪ್ರೋ ಥರ ಅಂದ್ಕೊಳ್ತೀನಿ. ಮತ್ತು ಮೇಲೆ ನೋಡಿಕೊಂಡ್ರೆ 2 ಬಟನ್ಸ್ ಇದೆ. ಒಂದು ರೆಡ್ ಕಲರು ಪವರ್ ಆನು ಆಫು, ಇನ್ನೊಂದು ಇದು ಕ್ಯಾಪ್ಚರ್ ಬಟನ್ನು, ಅಪ್ಪು ಡೌನು. ಇನ್ನು ಲೆಫ್ಟ್ ಸೈಡಲ್ಲಿ ನೋಡಿಕೊಂಡ್ರೆ ಒಂದು ಸ್ಪೀಕರ್ ಒಂದಿದೆ, 3 ಹೋಲ್ಸ್ ಇದೆ ಸ್ಪೀಕರ್ ಸೌಂಡ್ ಕೇಳೋದಕ್ಕೆ. ಮತ್ತು ಕೆಳಗಡೆ ಒಂದು ಚಿಕ್ಕ ಹೋಲ್ ಇದೆ ಮೈಕ್ರೋಫೋನ್ಗೆ. ಮತ್ತು ಒಂದು ಮಿನಿ HDMI ಇದೆ, ಒಂದು Type-C ಪೋರ್ಟ್ ಇದೆ. Type-C ಪೋರ್ಟು ಚಾರ್ಜಿಂಗ್ ಮಾಡ್ಕೊಳ್ಳೋದಕ್ಕೆ ಮತ್ತು ಎಕ್ಸ್ಟರ್ನಲ್ ಮೈಕ್ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಇನ್ನು ಕೆಳಗಡೆ ನೋಡಿಕೊಂಡ್ರೆ 1/4 ಇಂಚಸ್ ಸ್ಕ್ರೂ ಇದೆ, ಲೈಕ್ ಟ್ರೈಪಾಡ್ ಏನಾದರೂ ನಾವು ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಇನ್ನು ಕೆಳಗಡೆ ಬ್ಯಾಟ್ರಿದು ಎನ್ಕ್ಲೋಸರ್ ಇದೆ. ಇದು ಓಪನ್ ಮಾಡ್ತಿದ್ದಂಗೆ ಇಲ್ಲೊಂದು ಬ್ಯಾಟ್ರಿ ಕಾಣುತ್ತೆ ನಿಮಗೆ. ಈ ಬ್ಯಾಟ್ರಿ ನೋಡಿಕೊಂಡ್ರೆ 3 ವೋಲ್ಟು 1350 mAh ಅಂತ ಇದೆ. ಮತ್ತು ಇಲ್ಲಿ ಒಂದು ಮೈಕ್ರೋ SD ಹಾಕ್ಬೋದು. ಮೈಕ್ರೋ SD ಹಾಕ್ಬಿಟ್ಟು ಆನ್ ಮಾಡಿ ತೋರಿಸ್ತೀನಿ. ಮೈಕ್ರೋ SD ಹಾಕಿ ಬ್ಯಾಟ್ರಿ ಹಾಕ್ಬಿಟ್ರೆ ಆನ್ ಆಗುತ್ತೆ. ಸೊ ವೀಕ್ಷಕರೇ, ನೀವು ನೋಡ್ಬೋದು ಆನ್ ಆಗಿದೆ. ಇದು ನೋಡೋಕ್ಕೆ ಚೆನ್ನಾಗೇ ಕಾಣ್ತಿದೆ ಇದರಲ್ಲಿ, ಬಟ್ ಅಷ್ಟು HD ಕ್ಲಾರಿಟಿ ಏನಿಲ್ಲ, ಜಸ್ಟ್ ಓಕೆ ಇದೆ. ಮತ್ತು ಈ ಬಟನ್ಸ್ ಏನಂತ ನೋಡ್ಕೊಳ್ಳೋಣ. ಓಕೆ, ಈ ರೆಡ್ ಬಟನ್ ಒಂದು ಸರಿ ಒತ್ತಿದ್ರೆ ಕೆಮೆರಾ ಮೋಡ್ಗೆ, ಅಂದರೆ ನಾರ್ಮಲ್ ಫೋಟೋ ಮೋಡ್ಗೆ ಹೋಗುತ್ತೆ. ಮತ್ತು ಒಂದು ಸರಿ ಒತ್ತಿದ್ರೆ ಸೆಟ್ಟಿಂಗ್ಸ್ಗೆ ಹೋಗುತ್ತೆ. ಸೆಟ್ಟಿಂಗ್ಸ್ ಅಂದರೆ ಅಫ್ಕೋರ್ಸ್ ಮೆನ್ಯುವಲ್ಲಿ ಸೆಟ್ಟಿಂಗ್ಸು, ವಿಡಿಯೋ ಪ್ಲೇಬ್ಯಾಕು ಇದೆಲ್ಲ ಇದೆ, ನೋಡ್ಕೋಬೋದು ನೀವು. ಈ ಕವರ್ ತೆಗೆದುಬಿಡೋಣ, ನೋಡ್ಬೋದು. ನೋಡಿ, ಇದು ವಿಡಿಯೋ ಮೋಡು. ಒಂದು ಸರಿ ಪ್ರೆಸ್ ಮಾಡಿದರೆ ಫೋಟೋ ಮೋಡ್ಗೆ ಹೋಗುತ್ತೆ, ಮತ್ತೊಂದು ಸರಿ ಪ್ರೆಸ್ ಮಾಡಿದ್ರೆ ಮೆನ್ಯೂಗೆ ಹೋಗುತ್ತೆ. ಇದು ಟಚ್ ಸ್ಕ್ರೀನ್ ಇಲ್ಲ. ಟಚ್ ಸ್ಕ್ರೀನ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಟಚ್ ಸ್ಕ್ರೀನ್ ಇಲ್ಲ. ಮತ್ತು ಇದನ್ನು ನಾವೀಗ ಮೂವ್ ಮಾಡೋದಂದರೆ ಇಲ್ಲಿ ಸೈಡಲ್ಲಿ ಅಪ್ಪು ಡೌನು ಬಟನ್ಸ್ ಇದೆ, ನಿಮಗೆ ಕಾಣ್ತಿದೆ ಅನಿಸುತ್ತೆ. ಈ ಅಪ್ಪು ಡೌನು ಬಟನ್ಸ್ ಮುಖಾಂತರ ನಾವು ಯೂಸ್ ಮಾಡ್ಕೋಬೋದು. ಮತ್ತು ಇದರಲ್ಲಿ
ಬ್ಯಾಕ್ ಬಟನ್ ಇದೇ ವರ್ಕ್ ಆಗುತ್ತೆ. ಈ ರೆಡ್ ಪವರ್ ಬಟನ್ ಏನಿದೆ ಇದೇ, ಬ್ಯಾಕು ಮೋಡು ಎಲ್ಲ ಇದೇ ಆಗುತ್ತೆ. ಇದು ಓಕೆ ಎಂಟರು ಮತ್ತು ಕ್ಯಾಪ್ಚರ್ಗಾಗಿ ಇದನ್ನು ನಾವು ಯೂಸ್ ಮಾಡ್ಕೋಬೋದು. ವಿಡಿಯೋ ಸೆಟ್ಟಿಂಗ್ಸಲ್ಲಿ ನೋಡಿಕೊಂಡ್ರೆ ವಿಡಿಯೋ ರಿಸೊಲ್ಯೂಷನ್ನು 4K 30 FPS, 2.7K 60 FPS, 2.7K 30 FPS, 1080 ಪಿಕ್ಸೆಲ್ 120 FPS ಇದೆ. ಮತ್ತು 1080 ಪಿಕ್ಸೆಲ್ 60 FPS, 1080 ಪಿಕ್ಸೆಲ್ 30 FPS, 70 ಪಿಕ್ಸೆಲ್ 120 FPS ಎಲ್ಲ ಇದೆ. ಇನ್ನು ಈ ಫೋಟೋ ಸೆಟ್ಟಿಂಗ್ಸ್ ನೋಡಿಕೊಂಡ್ರೆ ಫೋಟೋ ಸೆಟ್ಟಿಂಗ್ಸಲ್ಲಿ ಫೋಟೋ ರಿಸೊಲ್ಯೂಷನ್ನು 20 ಮೆಗಾ ಪಿಕ್ಸೆಲ್ಲು, 16 ಮೆಗಾ ಪಿಕ್ಸೆಲ್, 12 ಮೆಗಾ ಪಿಕ್ಸೆಲ್, 8 ಮೆಗಾ ಪಿಕ್ಸೆಲ್. ಸೊ ಈ 4 ಆಪ್ಷನ್ಸ್ ಇದೆ. ಮತ್ತು ಇದರಲ್ಲಿ ಇದು ಕೂಡ ಇದೆ, ಏನು ಫ್ಲ್ಯಾಶ್ ಲೈಟ್ ಆನ್ ಮಾಡಿ ಒಂದು ಫೋಟೋ ತೆಗೆದು ತೋರಿಸ್ತೀನಿ ನಾನು. ಸೊ ಲೈಟ್ ಬಂದು ನೋಡಿ, ಇದು ಫ್ಲ್ಯಾಶ್ ಲೈಟು. ನನ್ನ ಫೋಟೋ ಒಂದು ತೊಗೊಳ್ತೀನಿ, ಸೆಲ್ಫಿ ನೋಡೋಣ ಹೇಗೆ ಬರುತ್ತೆ ಅಂತ. ಇನ್ನು ಇದ್ರ ಸ್ಯಾಂಪಲ್ ವಿಡಿಯೋ ನಾನು ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಫ್ಕೋರ್ಸ್ ನಾನು ಆಲ್ರೆಡಿ ಶೂಟ್ ಮಾಡಿದ್ದೀನಿ ಸ್ಯಾಂಪಲ್ ವೀಡಿಯೋಸು. ಅಷ್ಟು ಏನು ಹೇಳ್ಕೊಳ್ಳೋ ರೇಂಜ್ ಕ್ವಾಲಿಟಿ ಏನು ಇಲ್ಲ ಇದರಲ್ಲಿ. ಬಟ್ ಈ ಪ್ರೈಸ್ ರೇಂಜ್ಗೆ ಜಸ್ಟ್ ಓಕೆ ಅಂತ ಹೇಳ್ಬೋದು. ಪ್ರೈಸ್ ರೇಂಜಿಗೆ ಇದು ಏನು ನಾವು ಕೊಟ್ಟಿರೋ ದುಡ್ಡಿಗೆ ನ್ಯಾಯ ಆಗಿದೆ ಅಂತ ನಾನು ಒಪ್ಕೊಳ್ಳಲ್ಲ. ಯಾಕಂತಂದರೆ 6,000 ರೂಪಾಯಿ ಇದು ಕೆಮೆರಾ, 20 ಮೆಗಾ ಪಿಕ್ಸೆಲ್ಲು, ಸಿಂಗಲ್ ಬ್ಯಾಟ್ರಿ, ನೋ ಟಚ್ ಸ್ಕ್ರೀನು, ಮತ್ತು ಕ್ಲಾರಿಟಿನೂ ಅಷ್ಟು ಚೆನ್ನಾಗೇನೂ ಇಲ್ಲ. ತುಂಬ ಬ್ರೈಟಾಗಿ ಒಂಥರ ಓವರ್ ಎಕ್ಸ್ಪೋಸ್ಡ್ ಆಗಿ ಬರ್ತಾಯಿದೆ. ಕಲರ್ಸ್ ಕೂಡ ತುಂಬ ಫೇಡೆಡ್ ಥರ ಕಾಣಿಸ್ತಿದೆ. ಯಾರಾದರೂ ಫಿಟ್ಸ್ಪಾರ್ಕ್ ಈಗಿಲ್ i12 ಕೆಮೆರಾ ಏನಾದರೂ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಒಂದು ಸ್ವಲ್ಪ ಗಮನ ಕೊಟ್ಕೊಳ್ಳಿ. ನೀವು ಅಮೆಜಾನಲ್ಲೆಲ್ಲ ರಿವ್ಯೂಸು ಸ್ವಲ್ಪ ಚೆನ್ನಾಗೇ ಇದೆ, ಯೂಟ್ಯೂಬಲ್ಲೂ ಕೂಡ ರಿವ್ಯೂಸು ಚೆನ್ನಾಗೇ ಇದೆ. ಬಟ್ ಇದು ಅಷ್ಟು ಚೆನ್ನಾಗೇನೂ ಇಲ್ಲ. ಮೇ ಬಿ ಆ ಯೂಟ್ಯೂಬಲ್ಲಿ ಅಥವಾ ಅಮೆಜಾನಲ್ಲಿರೋ ವೀಡಿಯೋ ಸ್ಯಾಂಪಲ್ಸ್ ಏನಿದೆ ಅದು ಕಲರ್ ಗ್ರೇಡಿಂಗ್ ಎಲ್ಲ ಮಾಡಿ ಪ್ರಾಸೆಸಿಂಗ್ ಮಾಡಿ ಅಪ್ಲೋಡ್ ಮಾಡಿರೋದು ಕೂಡ ಆಗಿರ್ಬೋದು. ಮತ್ತು ನಾನು ಶೂಟ್ ಮಾಡಿದ್ದೀನಿ ಒಂದು 4-5 ವೀಡಿಯೋಸು 30 ಸೆಕೆಂಡ್ಸು, ಒಂದೊಂದು ವೀಡಿಯೋ 30 ಸೆಕೆಂಡ್ಸ್ ಇರೋ ಥರ ಒಂದು 4-5 ವೀಡಿಯೋಸ್ ಮಾಡಿದ್ದೀನಿ. ಆದರೂ ಅಷ್ಟೇನು ಚೆನ್ನಾಗಿ ಅನಿಸಿಲ್ಲ ನನಗೆ. ಸುಮ್ಮನೆ 6,000 ವೇಸ್ಟು. ಇದಕ್ಕೆ 6,000 ಕೊಡೋದಕ್ಕಿಂತ Canon CS6 ಅಂತ ಒಂದು ಆ್ಯಕ್ಷನ್ ಕ್ಯಾಮೆರಾ ಇದೆ. ಅದಕ್ಕೆ ಡಬಲ್ ಬ್ಯಾಟ್ರಿ, ಟಚ್ ಸ್ಕ್ರೀನು, 16 ಮೆಗಾ ಪಿಕ್ಸೆಲ್ಲು ಎಲ್ಲ ಇದೆ. ಬಟ್ ಅಟ್ಲೀಸ್ಟ್ ನಿಮಗೆ ಕಲರ್ಸು ಸ್ವಲ್ಪ ಇದಕ್ಕಿಂತ ಬೆಟರ್ ಅಂತ ಇದೆ ಕಲರ್ಸು. ನೀವು 6,000 ಕೊಟ್ಟು ಇದು ತಗೊಳ್ಳೋದಕ್ಕಿಂತ ಒಂದು 8,000 ರೇಂಜಲ್ಲಿ Canon CS6 ತಗೊಳ್ಳೋದು ಬೆಟರ್. ಅದು ತುಂಬ ಚೆನ್ನಾಗಿದೆ ಅಂತ ನಾನು ಹೇಳ್ತಿಲ್ಲ, ಬಟ್ ಇದಕ್ಕಿಂತ ಅದು ತುಂಬ ಬೆಟರ್ ಆಗೇ ಇದೆ ಕ್ವಾಲಿಟಿ. ಅಫ್ಕೋರ್ಸ್ ವೀಡಿಯೋ ಕ್ವಾಲಿಟಿ ನಾನು ಹೇಳ್ತಾ ಇರೋದು. ಮತ್ತು ಈ ಕೇಸ್ ನೋಡಿಕೊಂಡ್ರೆ ಒಂದೇ ಕೇಸ್ ಇದೆ ವಿತ್ ವಾಟರ್ ಪ್ರೂಫ್ ಕೇಸ್. ಇನ್ ಕೇಸ್ ನಾವು ಗಾಡಿ ಓಡಿಸ್ತಿರ್ಬೇಕಾದ್ರೆ ಈ ಕೆಮೆರಾನ ಶೂಟ್ ಮಾಡಬೇಕು ಅಂತಂದರೆ ಈ ಕೇಸಲ್ಲಿ ಹಾಕಿ ತಾನೇ ಹಿಂಗೆ ಸಿಗಿಸ್ತೀವಿ ಹೆಲ್ಮೆಟ್ಗೆ. ಈ ಕೇಸ್ ಒಳಗಡೆ ಗಾಳಿ ಹೋಗೋದಕ್ಕೆ ದಾರಿ ಇರಲ್ಲ, ಫುಲ್ಲು ಕೆಮೆರಾ ಹೀಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಆದರೆ Canon CS6ಗೆ ಇಲ್ಲಿ ಈ ಕ್ಯಾಪ್ ಇದೆ ಅಲ್ವ, ಇದು ಸ್ವಲ್ಪ ಬೇರೆದು ಕೊಟ್ಟಿದ್ದಾರೆ ಔಟ್ ಆಫ್ ದಿ ವಾಟರ್ ಯೂಸ್ ಮಾಡೋದಕ್ಕೆ. ಮತ್ತು ನೀವು ನೋಡ್ಬೋದು ಮೇಲ್ಗಡೆ 2 ಬಟನ್ಸ್ ಇದೆ. ನಾನು ಹೇಳ್ದಂಗೆ ಒಂದು ಪವರ್ ಬಟನ್ನು, ಒಂದು ಎಂಟರ್ ಬಟನ್ನು, ಇನ್ನು ಸೈಡಲ್ಲಿ 2 ಬಟನ್ಸ್ ಇದೆ. ಇನ್ ಕೇಸ್ ನೀವು ಎಕ್ಸ್ಟರ್ನಲ್ ಮೈಕ್ ಏನಾದರೂ ಕನೆಕ್ಟ್ ಮಾಡಬೇಕಂತಂದರೆ ಕೇಸ್ ಹಾಕಿದಾಗ ನೀವು ಮೈಕ್ ಕನೆಕ್ಟ್ ಮಾಡಲಿಕ್ಕಾಗಲ್ಲ. ಕೇಸ್ ತೆಗೆದುಬಿಟ್ಟು ಯೂಸ್ ಮಾಡಬೇಕಾಗುತ್ತೆ ಮೈಕ್ ಕನೆಕ್ಟ್ ಮಾಡಬೇಕು ಅಂತಂದರೆ. ಇದು ನಾರ್ಮಲ್ ರಿಮೋಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ, ಕ್ಯಾಮೆರಾ ಕ್ಯಾಪ್ಚರ್ ಮಾಡೋದು, ವಿಡಿಯೋ ಕ್ಯಾಪ್ಚರ್ ಮಾಡೋದು. ಇನ್ನು ಬಾಕ್ಸ್ ಒಳಗಡೆ ಏನಿದೆ ಅಂತ ನೋಡಿಕೊಂಡ್ರೆ ಅಫ್ಕೋರ್ಸ್ ಯೂಸರ್ ಮ್ಯಾನ್ಯುವಲ್ಸು ಇರುತ್ತೆ. ಯೂಸರ್ ಮ್ಯಾನ್ಯುವಲ್ ಬಿಟ್ಟು ಇನ್ನೇನಿದೆ ಅಂತ ನೋಡೋಣ. ಇದು ನೋಡಿ 3 ಕೇಬಲ್ ಟೈಸು, 4 ಕೇಬಲ್ ಟೈಸು, ಒಂದು ಸ್ಟೀಲ್ ವೈರ್ ಒಂದು ಕೊಟ್ಟಿದ್ದಾರೆ ಸೇಫ್ಟಿಗೆ ಕಟ್ಟೋದಕ್ಕೆ ಅಂತ. ಮತ್ತು ಒಂದು 4 ಸ್ಟ್ರ್ಯಾಪ್ಸ್ ಕೊಟ್ಟಿದ್ದಾರೆ, ವೆಲ್ಕ್ರೋ ಸ್ಟ್ರ್ಯಾಪ್ಸು. ಮತ್ತು ಇನ್ನೂ ಒಂದು ಸ್ಟ್ರ್ಯಾಪ್ ಕೊಟ್ಟಿದ್ದಾರೆ. ಈ ರಿಮೋಟ್ ಏನಾದರೂ ನಾವು ಕೈಗೆ ಕಟ್ಕೋಬೇಕಂತಂದರೆ ವಾಚ್ ಥರ ಯೂಸ್ ಆಗುತ್ತೆ ಅದು. ಮತ್ತು ಮೌಂಟ್ಸು, ಇದೊಂದು ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಇದು ಒಂದು ಟ್ರೈಪಾಡ್ಗೆ ಫಿಕ್ಸ್ ಮಾಡೋ ಥರ ಒಂದು ಇದು ಸ್ಲೈಡರ್ ಕೊಟ್ಟಿದ್ದಾರೆ, ಸ್ಲೈಡಿಂಗು ಮೌಂಟು. ಮತ್ತು ಇನ್ನೊಂದು ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ, ಒಂದು ಜೆ ಮೌಂಟ್ ಕೊಟ್ಟಿದ್ದಾರೆ.
ಮತ್ತು ಇನ್ನೊಂದು ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ ಚಿಕ್ಕದು, ಮತ್ತು ಒಂದು ಇದು ಏನು ಟ್ರೈಪಾಡು ಅಥವಾ ಸೆಲ್ಫಿ ಸ್ಟಿಕ್ಕಿಗೆ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಮೌಂಟ್ ಕೊಟ್ಟಿದ್ದಾರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಮೌಂಟ್ಸ್ ಕೊಟ್ಟಿದ್ದಾರೆ. 2 2 ವೇ ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ. ಇನ್ನು ನೋಡಿಕೊಂಡ್ರೆ ಇನ್ನೂ ಒಂದು ಹೆಲ್ಮೆಟ್ಗೆ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಲೈಡಿಂಗ್ ಏನಂತಾರೆ ಇದು ಸ್ಲೈಡಿಂಗ್ ಅಟ್ಯಾಚ್ಮೆಂಟ್ ಒಂದು ಕೊಟ್ಟಿದ್ದಾರೆ. ಮತ್ತು ಗಾಡಿ ಹ್ಯಾಂಡ್ಲಿಗೆ ಫಿಕ್ಸ್ ಮಾಡೋದಕ್ಕೆ ಒಂದು ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಎಕ್ಸ್ಟ್ರಾ ಮೈಕ್ ಅಂತೂ ಏನೂ ಕೊಟ್ಟಿಲ್ಲ. ನಿಮಗೆ ಬೇಕು ಅಂತಂದರೆ ಎಕ್ಸ್ಟ್ರಾ ಮೈಕ್ ನೀವು ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ. ಈ ಬಾಕ್ಸು ನೀವು ಇದು ಹೊಸದೇನು ಪರ್ಚೇಸ್ ಮಾಡ್ತೀರಲ್ವ, ಇದ್ರೊಳಗಡೆ ಒಂದು ಕಾರ್ಡ್ ಬರುತ್ತೆ. ಆ ಕಾರ್ಡಲ್ಲಿ ಬರೆದಿರ್ತಾರೆ ನೀವು ಪಾಸಿಟಿವ್ ರಿವ್ಯೂ ಕೊಟ್ಟರೆ ನಿಮಗೆ 199ಗೆ ಒಂದು ಟೈಪ್ ಸಿ ಎಕ್ಸ್ಟರ್ನಲ್ ಮೈಕ್ ಕೊಡ್ತೀವಿ ಅಂತ. ಸೊ ಅದು ನನ್ನ ಕಾರ್ಡ್ ನಿಮಗೆ ತೋರಿಸ್ತಿಲ್ಲ, ಯಾಕಂತಂದರೆ ಅದೆಲ್ಲ ಕರೆಕ್ಟ್ ಅಲ್ಲ. ನಿಮಗೆ ಇದು ತುಂಬ ಚೆನ್ನಾಗಿತ್ತು ಅಂತಂದರೆ ಚೆನ್ನಾಗಿದೆ ಅಂತ ರಿವ್ಯೂ ಕೊಡ್ಬೋದು. ಆ ಮೈಕು ನಮಗೆ ಬರುತ್ತೆ ಅಂತ ರಿವ್ಯೂ ಕೊಡೋದು ಕರೆಕ್ಟ್ ಅಲ್ಲ. ಸೊ ಇದು ವೀಕ್ಷಕರೇ, ನಾನು ಈ ವಿಡಿಯೋಸು ಏನು ನಾನು ಚೆನ್ನಾಗಿಲ್ಲ ಅಂತ ಹೇಳಿದೆ ಅದು ಅಟ್ಯಾಚ್ ಮಾಡಿರ್ತೀನಿ. ಇನ್ನೂ ನಿಮಗೆ ಟೈಮ್ ಇದ್ದರೆ ನೋಡ್ಕೊಳ್ಳಿ. ಸೊ ನಾನು ಹೇಳಬೇಕಾಗಿರೋದು ಮುಗೀತು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಇನ್ನೂ ಹಂಗೆ ನೋಡ್ತಾಯಿರಿ, ಮುಂದಕ್ಕೆ ಇನ್ನೂ ಒಳ್ಳೆಯ ವೀಡಿಯೋಸ್ ಬರುತ್ತೆ. ಥ್ಯಾಂಕ್ ಯು, ಬಾಯ್.